ನಿಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಸಾಕು, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು. ಮತ್ತು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ನೋಡ್ತಿರ್ಬೋದು, ಟ್ಯಾಪ್ ಮಾಡಿದ್ರಿ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತ ಕೇಳುತ್ತೆ. ನೀವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮಗೆ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಸ್ಟಾರ್ಟಿಂಗ್ ಆರ್ ನಂಬರನ್ನು ಕೇಳುತ್ತೆ. ನೀವು ಆ ಒಂದು ಆರ್ ನಂಬರನ್ನು ನೀವು ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ ನೋಡಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ತೋರಿಸುತ್ತೆ. ನೋಡ್ತಿರ್ಬೋದು, ATM ಕಾರ್ಡ್ ಅವಶ್ಯಕತೆನೇ ಇರೋದಿಲ್ಲ. ತುಂಬಾ ಈಸಿಯಾಗಿ ₹8,000 ಇದೆ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಅದನ್ನು ತೋರಿಸ್ತಿರುತ್ತೆ. ಇದನ್ನು ಮಾಡಬೇಕು ಅಂತ ಅಂದರೆ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋದು, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಆಲ್ರೆಡಿ ಏನಾದರೂ ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ. ಮತ್ತು ಯಾವ ರೀತಿ ಅಂದರೆ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇಲ್ಲಿ ಡಿಲೀಟ್ ಸಿಂಬಲ್ ಇರುತ್ತೆ, ಇಲ್ಲಿ ಆದರೂ ಟ್ಯಾಪ್ ಮಾಡಿ, ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡಿಬಿಟ್ಟಾದರೂ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೋಡ್ತಿರ್ತೀರಲ್ವ, ಆಧಾರ್ ಕಾರ್ಡ್ ಮುಖಾಂತರ ಯಾವ ರೀತಿ ನಾವು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ವಿಡಿಯೋನ ನೋಡುವಂಥ ಟೈಮ್ನಲ್ಲಿ ಈ ಟೈಟಲ್ ಇರುತ್ತೆ ನೋಡಿ, ವಿಡಿಯೋ ಕೆಳಗಡೆ ಟೈಟಲ್ ಟೆಕ್ಸ್ಟ್ ಇರುತ್ತಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋನ್ಪೇ ಆ್ಯಪ್ ಲಿಂಕ್ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಆಧಾರ್ ಕಾರ್ಡ್ ಮುಖಾಂತರ ಚೆಕ್ ಮಾಡ್ಬೋದು. ಮತ್ತು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಓಕೆನಾ? ಸೊ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ ₹100. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಲಿಂಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಫೋನ್ಪೇ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟು ಲೋಡ್ ಆಗುತ್ತೆ. ಕಂಪ್ಲೀಟ್ 100% ಆಗಿದ ನಂತರ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಏನಿರುತ್ತೆ ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮೊಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ OTP ಬರುತ್ತೆ, ಅದು ತಗೊಳುತ್ತೆ. ತಗೊಂಡಿದ ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಈ ಪರ್ಮಿಷನ್ಸ್ಗಳೆಲ್ಲ ಪರ್ಮಿಷನ್ಸ್ಗೂ ಕೂಡ ನೀವು ಅಲೋನ ಕೊಡಬೇಕಾಗತ್ತೆ. ಪರ್ಮಿಷನ್ಸ್ಗಳಿಗೆ ಅಲೋನ ಕೊಟ್ಟಿದ ನಂತರ ನೆಕ್ಸ್ಟು ಸೆಂಟ್ರಲ್ಲೇ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಇದು ಸೆಂಟ್ರಲ್ಲೇ ಕೇಳುತ್ತೆ. ಕೇಳಲಿಲ್ಲ ಅಂತ ಅಂದರೆ ಲೆಫ್ಟ್ ಸೈಡ್ ನಿಮಗೆ ಟಾಪಲ್ಲಿ ಒಂದು ಆಪ್ಷನ್ ಇರುತ್ತೆ, ಪ್ರೊಫೈಲ್ ಆಪ್ಷನ್ನು. ಆ್ಯಡ್ ಅಡ್ರೆಸ್ ಪಕ್ಕದಲ್ಲಿರುತ್ತೆ ನೋಡಿ. ಈ ಒಂದು ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಈ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿ. ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಪಾಪ್ಯುಲರ್ ಆಗಿರುವಂಥ ಬ್ಯಾಂಕ್ಗಳು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಬ್ಯಾಂಕ್ ನೇಮ್ನ ಸರ್ಚ್ ಮಾಡಿಬಿಟ್ಟಾದ್ರೂ ತೊಗೊಬೋದು. ಇಲ್ಲಿ SBI ಆಗಿರೋದ್ರಿಂದ SBI ಸೆಲೆಕ್ಟ್ ಮಾಡಿದ್ದೀನಿ. ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಬ್ಯಾಂಕಾಗಿ ಲಿಂಕ್ ಆಗಿರೋದು ಸಿಮ್ 1 ಆಗಿದ್ರೆ ಸಿಮ್ 1, ಸಿಮ್ 2 ಆಗಿದ್ರೆ ಸಿಮ್ 2 ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ಅಥವಾ ATM ಕಾರ್ಡ್ ಮುಖಾಂತರ ಅಂತ ಕೇಳುತ್ತೆ. ನೀವು ಇಲ್ಲಿ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಒಂದು ಫಸ್ಟ್ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟಾರ್ಟಿಂಗಲ್ಲೇ ತೋರಿಸ್ದಂಗೆ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ ಆರ್ ನಂಬರ್ ಏನಿರುತ್ತೋ ಆ ಆರ್ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ತೊಗೊಳ್ಳಿ. ಆಧಾರ್ ಕಾರ್ಡ್ ತೊಗೊಂಡು ಅದರಲ್ಲಿ ಸ್ಟಾರ್ಟಿಂಗಲ್ಲಿರುವಂಥ ಆರ್ ನಂಬರನ್ನು ಎಂಟರ್ ಮಾಡಿ. ATM ಅಲ್ಲಿ ಆಯಿತು ಅಂದರೆ ಲಾಸ್ಟ್ 6 ಡಿಜಿಟ್ ಕೇಳುತ್ತೆ. ಆಧಾರ್ ಕಾರ್ಡಲ್ಲಿ ಸ್ಟಾರ್ಟಿಂಗ್ ಆರ್ ನಂಬರ್ ಕೇಳುತ್ತೆ, ಅದು ತಗೊಳುತ್ತೆ. ತೊಗೊಂಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, 6 ಡಿಜಿಟ್ OTP. ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ನೋಡ್ತಿರ್ಬೋದು, ಇದು ಆಟೋಮೆಟಿಕ್ಲಿ ತಗೊತೈತೆ. ಆಟೋಮೆಟಿಕ್ಲಿ ತೊಗೊಂಡಿದ್ದ ನಂತರ ನೆಕ್ಸ್ಟು ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಓಕೆನಾ? ಇಲ್ಲಿ ನೀವು ಪಿನ್ನನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಲಾಕ್ನ ಇಟ್ಕೊಂಡಿರ್ತೀರ ಅಲ್ವಾ. ಯಾಕೆ ಅಂತಂದರೆ ಪ್ರೈವೇಸಿಗೋಸ್ಕರ ಲಾಕ್ ಇಟ್ಕೊಂಡಿರ್ತೀರಿ. ಯಾರಾದರೂ ಮೊಬೈಲ್ನ ಲಾಕ್ ಓಪನ್ ಮಾಡಿಬಿಟ್ಟು ಮೊಬೈಲ್ ಯೂಸ್ ಮಾಡ್ಬೋದಲ್ವ. ಅದೇ ರೀತಿ ಫೋನ್ಪೇನಲ್ಲಿ ಯಾರಿಗಾದ್ರೂ ಅಮೌಂಟ್ನ ಕಳಿಸ್ಬೇಕು ಅಂತ ಅಂದರೆ ನಾವು ಪಿನ್ನನ್ನು ಸೆಟ್ ಮಾಡ್ಕೊಂಡಿರಬೇಕು. ಓಕೆನಾ? ನಾವು ಆ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಬೇರೆಯವರಿಗೆ ಅಮೌಂಟ್ ಹೋಗೋದು. ಅದಕ್ಕೋಸ್ಕರ ನಿಮಗೆ ಯಾವುದು ತುಂಬ ನೆನಪಲ್ಲಿರುತ್ತೋ ಆ ಒಂದು 4 ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಕೆಲವು ಬ್ಯಾಂಕ್ಗಳು 4 ಕೇಳುತ್ತೆ, ಕೆಲವು ಬ್ಯಾಂಕ್ಗಳು 6 ಕೇಳುತ್ತೆ. ಆರ್ ನಂಬರ್ನ ಕೇಳ್ತು ಅಂದರೆ ನೀವು 6 ನಂಬರನ್ನು ಎಂಟರ್ ಮಾಡಿ. 4 ಕೇಳ್ತು ಅಂದರೆ 4 ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ಸೊ ನೀವು ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಏನು ಮಾಡಬೇಕಾಗತ್ತೆ ಅಂದರೆ ನೀವೇನು ಎಂಟರ್ ಮಾಡಿದ್ರೆ ಫಸ್ಟು ಅದೇ ನಂಬರ್ನ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಪ್ರೈಮರಿ ಅಕೌಂಟಿಗೆ ಇಲ್ಲಿ ನೋಡ್ತಿರ್ಬೋದು SBI ನಾನು ಸೆಟ್ ಮಾಡಿದ್ದು. ಸೊ SBI ಅಕೌಂಟ್ ಏನಾಗಿದೆ ಅಂದರೆ ಇಲ್ಲಿ ಸೆಟ್ ಆಗಿರುತ್ತೆ. ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಪಿನ್ ಎಂಟರ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 8,000 ಸಮಥಿಂಗ್ ಇತ್ತು. ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸ್ದಂಗೆ ಸೇಮ್ ಅಷ್ಟೇನೇನಾಗ್ತಿದೆ ಅಂತಂದರೆ ತೋರಿಸ್ತಿದೆ. ಇನ್ನು ನೆಕ್ಸ್ಟು ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂತ ಅಂದರೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ಲು. ಕಂಪ್ಲೀಟ್ಲಿ ಬ್ಯಾಕಿಗೆ ಬನ್ನಿ. ಯಾರಿಗಾದರೂ
₹1 ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ ಓಕೆನಾ. 1 ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಟು ಮೊಬೈಲ್ ನಂಬರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಂಡಿದ್ದೀರಾ ಅಂದರೆ ಸೇವ್ ಮಾಡ್ಕೊಂಡಿರೋ ನೇಮ್ನ ಸರ್ಚ್ ಮಾಡಿ, ಅಥವಾ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ನಂಬರನ್ನು ಎಂಟರ್ ಮಾಡಿದ್ರೆ ಬ್ಯಾಂಕಲ್ಲಿ ನೇಮ್ ಏನಿರುತ್ತೋ ಅವ್ರ ನೇಮ್ ಇಲ್ಲಿ ತೋರಿಸುತ್ತೆ ಓಕೆನಾ. ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸೇವ್ ಮಾಡ್ಕೊಂಡಿರುವಂಥ ನೇಮನ್ನು ಇಲ್ಲಿ ಸರ್ಚ್ ಮಾಡ್ಕೊತೀನಿ. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ಇಲ್ಲಿ ನಾನು ಸಾಗರ್ ಅಂತ ಇಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ಅಲ್ಲಿ ನೇಮಲ್ಲಿ ಲೀಸ್ಟ್ ತೋರಿಸುತ್ತೆ. ಪ್ರೊಫೈಲ್ ಯಾರ್ದಿರುತ್ತೋ, ನೀವು ಯಾರಿಗೆ ಸೆಂಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಚಾರ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಮೌಂಟ್ನ ಬೇರೆಯವ್ರಿಗೆ ಕಳಿಸೋ ಪ್ರೊಸೀಜರು ಕೂಡ ಇದೇನೇ ಇರುತ್ತೆ. ನೀವು ₹1 ಕಳಿಸಿದ್ರು ಕೂಡ ಇದೇ ಪ್ರೊಸೀಜರು ಓಕೆನಾ. 1,00,000 ಕಳ್ಸೋಕ್ಕೂ ಕೂಡ ಇದೇ ಪ್ರೊಸೀಜರ್ ಓಕೆನಾ. ಎಂಟರ್ ಅಮೌಂಟ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಕೀಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಾನು ₹1 ಸೆಂಡ್ ಮಾಡ್ತಿದ್ದೀನಿ, ಯಾಕೆಂದರೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದರೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ₹1 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ರೈಟ್ ಸೈಡ್ನಲ್ಲಿ. ಈ ಒಂದು ಪೇ ಮೇಲೆ ನಾನು ಏನು ಮಾಡ್ಕೊತೀನಿ ಅಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಪಿನ್ ಕ್ರಿಯೇಟ್ ಮಾಡ್ಕೊಬೇಕು ನಾವು ಅಮೌಂಟ್ ಕಳಿಸೋ ಟೈಮಲ್ಲಿ ಯೂಸ್ ಆಗುತ್ತೆ. ಪ್ರೈವಸಿಗೋಸ್ಕರ ಈ ಒಂದು ಆಪ್ಷನ್ ಇರುವಂಥದ್ದು. ಯಾರು ಬೇಕಾದರೂ ಮೊಬೈಲ್ನ ತೊಗೊಂಡು ಅಮೌಂಟ್ನ ಕಳಿಸ್ಕೊಂಬಿಡ್ಬೋದು ಅಂತ. ಸೊ ನಿಮಗೆ ನೆನಪಲ್ಲಿ ಇರುತ್ತಲ್ವ ಪಿನ್, ಆ ಪಿನ್ನನ್ನು ಎಂಟರ್ ಮಾಡಿದ್ರಿ ಅಂತಂದರೆ ಅವರಿಗೆ ಅಮೌಂಟ್ ಹೋಗಿರುತ್ತೆ. ಮತ್ತು ನೀವು ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಬೋದು, ಮತ್ತು ಯಾರಿಗೆ ಬೇಕಾದರೂ ಅಮೌಂಟ್ ಕೂಡ ನೀವು ಕಳಿಸ್ಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.